ಸೊ ಹಲೋ ಎವ್ರಿವನ್. ಸೊ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸೊ ಈ ಒಂದು ವಿಡಿಯೋದಲ್ಲಿ ನಾನು ಸೆಲ್ಸ್ ಇನ್ ಸೀರೀಸ್ ಆ್ಯಂಡ್ ಸೆಲ್ಸ್ ಇನ್ ಪ್ಯಾರಲಲ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಈ ಒಂದು ಕ್ವಶನ್ ಅಂತೂ ಇನ್ನೊಂದು ಕಾನ್ಸೆಪ್ಟ್ ಬರುತ್ತೆ ಇದಾದ್ಮೇಲೆ ವೀಟ್ಸ್ಟೋನ್ ಬ್ರಿಡ್ಜ್ ಅಂತ. ವೀಟ್ಸ್ಟೋನ್ ಬ್ರಿಡ್ಜ್ ಕೇಳಿದಾಗ ಈ ಡೆರಿವೇಷನ್ ಕೇಳಲ್ಲ, ಈ ಡೆರಿವೇಷನ್ ಕೇಳಿದ್ರೆ ಆ ಡೆರಿವೇಷನ್ ಕೇಳಲ್ಲ. ಆಲ್ಟರ್ನೇಟ್ ಆಗಿ ಪ್ರತಿ ವರ್ಷ ಕೂಡ ಈ ಕ್ವಶನ್ ರಿಪೀಟ್ ಆಗ್ತಾನೆ ಇರುತ್ತೆ. ಸೊ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆ್ಯಂಡ್ ವೆರಿ ಈಸಿ ಆಲ್ಸೋ. ಸೊ ನೋಟ್ಸ್ ಆಗಿ ಮಾಡ್ಕೊಳ್ಳಿ, ಓಕೆನಾ. ಸೊ ನೆಕ್ಸ್ಟ್ ನೋಡಿ, ಎಕ್ಸ್ಪ್ಲೈನ್ ದ ಸೆಲ್ಸ್ ಇನ್ ಸೀರೀಸ್ ಅಂತ ಕೇಳ್ಬೋದು. ಈ ಥರ ಕ್ವಶನ್ಸ್ ಕೇಳ್ತಾರೆ. ಟೂ ಸೆಲ್ಸ್ ಆಫ್ ಡಿಫರೆಂಟ್ EMF ಅಂಡ್ ಡಿಫರೆಂಟ್ ಇಂಟರ್ನಲ್ ರೆಸಿಸ್ಟೆನ್ಸ್ ಆರ್ ಕನೆಕ್ಟೆಡ್ ಇನ್ ಸೀರೀಸ್. ಫೈಂಡ್ ದ ಎಕ್ಸ್ಪ್ರೆಷನ್ ಫಾರ್ ಈಕ್ವಿವೆಲೆಂಟ್ EMF ಅಂಡ್ ಈಕ್ವಿವೆಲೆಂಟ್ ಇಂಟರ್ನಲ್ ರೆಸಿಸ್ಟೆನ್ಸ್ ಆಫ್ ದ ಕಾಂಬಿನೇಷನ್ ಅಂತ, ಓಕೆನಾ. ಸೊ ಇಲ್ಲಿ ನಾನು ಎರಡು ಸೆಲ್ನ ಕನ್ಸಿಡರ್ ಮಾಡ್ತೀನಿ, ಓಕೆನಾ. ಸೊ ಯಾವಾಗ ನಾವು ಸೆಲ್ಸ್ ಇನ್ ಸೀರೀಸ್ ಅಂತ ಹೇಳ್ತೀವಿ ಅಂತಂದರೆ ವೆನ್ ದ ನೆಗೆಟಿವ್ ಟರ್ಮಿನಲ್ ಆಫ್ ದ ಒನ್ ಸೆಲ್, ಓಕೆ. ಸೊ ವೆನ್ ದ ನೆಗೆಟಿವ್ ಟರ್ಮಿನಲ್ ಆಫ್ ದ ಒನ್ ಸೆಲ್ ಈಸ್ ಕನೆಕ್ಟೆಡ್ ಟು ದ ಪಾಸಿಟಿವ್ ಟರ್ಮಿನಲ್ ಆಫ್ ದ ಅನದರ್ ಸೆಲ್ ಅಂಡ್ ಸೋ ಆನ್ ಅಂತ, ಓಕೆನಾ. ಸೊ ಇದು ನೆಗೆಟಿವ್ ಆದರೆ ಇಲ್ಲಿ ಯಾವ ಟರ್ಮಿನಲ್ ಇರುತ್ತೆ, ಇಲ್ಲಿ ಪಾಸಿಟಿವ್ ಟರ್ಮಿನಲ್ ಇರುತ್ತೆ. ಸೊ ಅದೇ ರೀತಿ ಇಲ್ಲಿ ಪಾಸಿಟಿವ್ ಇದ್ದರೆ ಇಲ್ಲಿ ನೆಗೆಟಿವ್ ಇರುತ್ತೆ, ಓಕೆ. ಸೊ ನೆಗೆಟಿವ್ ಟರ್ಮಿನಲ್ ಅಂಡ್ ಸೋ ಆನ್, ಓಕೆನಾ. ಸೊ ಈಗ ಈ ಸೆಲ್ನ ನಾನು P ಅಂತ ಕನ್ಸಿಡರ್ ಮಾಡ್ತೀನಿ, ಈ ಸೆಲ್ನ Q ಅಂತ ಕನ್ಸಿಡರ್ ಮಾಡ್ತೀನಿ, ಓಕೆನಾ. ಸೊ ಈಗ ನೋಡಿ, ಸೊ ಇಲ್ಲಿ 3 ಪಾಯಿಂಟ್ನ ಕನ್ಸಿಡರ್ ಮಾಡ್ತೀನಿ. ಇಲ್ಲಿ ಒಂದು ಪಾಯಿಂಟು, ಇಲ್ಲಿ ಒಂದು ಪಾಯಿಂಟು. ಸೊ ಇದನ್ನ ಪಾಯಿಂಟ್ A ಅಂತ ಬರಿತೀನಿ, ಇದನ್ನ ಪಾಯಿಂಟ್ B ಅಂತ ಬರಿತೀನಿ, ಇದನ್ನ ಪಾಯಿಂಟ್ C ಅಂತ ಬರಿತೀನಿ, ಓಕೆನಾ. ಸೊ ಕರೆಂಟ್ ಆಲ್ವೇಸ್ ಫ್ಲೋಸ್ ಫ್ರಮ್ ಪಾಸಿಟಿವ್ ಟರ್ಮಿನಲ್ ಟು ನೆಗೆಟಿವ್ ಟರ್ಮಿನಲ್. ಸೊ ಹಿಂಗ್ ಫ್ಲೋ ಆಗುತ್ತಲ್ವಾ. ಸೊ ದಿಸ್ ಒನ್ ಈಸ್ I, ಸೊ ದಿಸ್ ಈಸ್ ಆಲ್ಸೋ I. ಸೊ ಈ ಥರ ಫ್ಲೋ ಆಗ್ತಾ ಇರುತ್ತೆ, ಓಕೆ. ಸೊ ನೆಕ್ಸ್ಟು ಇದ್ರದ್ದು EMF. ಸೊ ಇದನ್ನು EMF ಇಲ್ಲಿ E1 ಅಂತ ಬರಿತೀನಿ. ಹಾಗಾದರೆ ಇದ್ರದ್ದು ಎಷ್ಟು ಬರುತ್ತೆ, EMF E2 ಅಂತ ಬರುತ್ತೆ. ಇದ್ರದ್ದು ಇಂಟರ್ನಲ್ ರೆಸಿಸ್ಟೆನ್ಸ್ R1 ಆಗುತ್ತೆ. ಸೊ ಇದ್ರದ್ದು ಇಂಟರ್ನಲ್ ರೆಸಿಸ್ಟೆನ್ಸ್ R2 ಅಂತ ಆಗುತ್ತೆ, ಓಕೆನಾ. ಸೊ ಈಗ ಇಲ್ಲಿ ಪೊಟೆನ್ಷಿಯಲ್ ಡಿಫರೆನ್ಸ್ ಎಷ್ಟಿದೆ ಅಂತ ಬರೀರಿ. ಸೊ ಓಕೆನಾ, ಬಿಟ್ವೀನ್ A ಆ್ಯಂಡ್ B ಒಂದು ಪೊಟೆನ್ಷಿಯಲ್ ಇದೆ, ಬಿಟ್ವೀನ್ B ಆ್ಯಂಡ್ C ಅಂತ ಒಂದು ಪೊಟೆನ್ಷಿಯಲ್ ಇದೆ, ಬಿಟ್ವೀನ್ A ಆ್ಯಂಡ್ C ಅಂತಂದರೆ ಟೋಟಲ್ ಪೊಟೆನ್ಷಿಯಲ್, ಓಕೆನಾ. ಸೊ ಇಲ್ಲಿ ನಾನು ಏನಂತ ಬರೀತೀನಿ ಅಂದರೆ VAB ಅಂತ ಬರೀತೀನಿ. VAB ಅಂತಂದರೆ ದ ಪೊಟೆನ್ಷಿಯಲ್ ಬಿಟ್ವೀನ್ A ಆ್ಯಂಡ್ B ಅಂತ. ಸೊ ನೆಕ್ಸ್ಟ್ VBC. ಸೊ VBC ಅಂತಂದರೆ ದ ಪೊಟೆನ್ಷಿಯಲ್ ಬಿಟ್ವೀನ್ B ಆ್ಯಂಡ್ C ಅಂತ. ಸೊ ನೆಕ್ಸ್ಟ್ VAC ಅಂತ ಬರೀತೀನಿ. ಸೊ VAC ಅಂತಂದರೆ ದ ಪೊಟೆನ್ಷಿಯಲ್ ಬಿಟ್ವೀನ್ A ಆ್ಯಂಡ್ C ಅಂತ, ಓಕೆನಾ. ಸೊ 3 ಪೊಟೆನ್ಷಿಯಲ್ ಅರ್ಥ ಆಯ್ತಾ. ಸೊ ನೆಕ್ಸ್ಟು ಈಗ ನೋಡಿ, ಸೊ ಇನ್ ಸೀರೀಸಲ್ಲಿ ನಮಗೆ ಕರೆಂಟ್ ರಿಮೈನ್ಸ್ ಕಾನ್ಸ್ಟೆಂಟ್, ಓಕೆನಾ. ಸೆಕೆಂಡ್ ಚಾಪ್ಟ್ರಲ್ಲಿ ಕೆಪಾಸಿಟರ್ಸ್ ಇನ್ ಸೀರೀಸ್ ಆ್ಯಂಡ್ ಪ್ಯಾರಲಲ್ ಬರುತ್ತೆ. ಸೊ ಕೆಪಾಸಿಟರ್ ಸೀರೀಸಲ್ಲಿ ಅಲ್ಲಿ ಚಾರ್ಜ್ ರಿಮೈನ್ಸ್ ಕಾನ್ಸ್ಟೆಂಟ್ ಆಗಿತ್ತು. ಸೊ ಇದರಲ್ಲಿ ಇದು ಫ್ಲೋ ಆಗ್ತಾ ಇದೆ. ಸೊ ಹಾಗಾದರೆ ಇದರಲ್ಲಿ ಯಾವ್ದು ಕಾನ್ಸ್ಟೆಂಟು, ಇನ್ ಸೀರೀಸ್ ಮರಿಬಾರ್ದು. ಇನ್ ಸೀರೀಸ್ ಕರೆಂಟ್ ರಿಮೈನ್ಸ್ ಕಾನ್ಸ್ಟೆಂಟ್, ಓಕೆನಾ. ಇನ್ ಸೀರೀಸ್ ಕರೆಂಟ್ ಈಸ್ ಕಾನ್ಸ್ಟೆಂಟ್ ಅಂತ ಬರೀತೀನಿ, ಓಕೆನಾ. ಕರೆಂಟ್ ಕಾನ್ಸ್ಟೆಂಟ್. ಸೊ ಕರೆಂಟ್ ಕಾನ್ಸ್ಟೆಂಟ್ ಆದಾಗ ನಾವು ವೋಲ್ಟೇಜ್ನ ಆ್ಯಡ್ ಅಪ್ ಮಾಡಬೇಕು, ಓಕೆನಾ. ಕರೆಂಟ್ ಕಾನ್ಸ್ಟೆಂಟ್ ಆದಾಗ ನಾವು ವೋಲ್ಟೇಜ್ನ ಆ್ಯಡ್ ಅಪ್ ಮಾಡಬೇಕು. ವೋಲ್ಟೇಜ್ ಕಾನ್ಸ್ಟೆಂಟ್ ಇದ್ದಾಗ ಕರೆಂಟ್ನ ಆ್ಯಡ್ ಮಾಡಬೇಕು ಸಿಮಿಲರ್ಲಿ, ಓಕೆನಾ. ಸೊ ನೆಕ್ಸ್ಟ್ ಹೇಳ್ತೀನಿ ಅದು. ಸೊ ಇಲ್ಲಿ ಯಾವ್ದು ಕಾನ್ಸ್ಟೆಂಟ್ ಅಂತ ಹೇಳಿದ್ರೆ ಕರೆಂಟ್ ಈಸ್ ಕಾನ್ಸ್ಟೆಂಟ್. ಅದಕ್ಕೆ ನಾನು ಇಲ್ಲಿ I1 I2 ಅಂತ ಬರ್ದಿಲ್ಲ, ಓಕೆನಾ. ಯಾಕಂತಂದರೆ ಎಲ್ಲದರಲ್ಲೂ ಕೂಡ ಕರೆಂಟು ಕಾನ್ಸ್ಟೆಂಟ್ ಆಗಿದೆ, ಓಕೆನಾ. ಸೊ ಈಗ ಇವೆರಡು ಸೆಲ್ನ ತೆಗೆದು ನಾನು ಒಂದು ಈಕ್ವಿವೆಲೆಂಟ್ ಸೆಲ್ನ ಬರೀತೀನಿ. ಸೊ ಈಕ್ವಿವೆಲೆಂಟ್ ಸೆಲ್ನ ಹೇಗೆ ಬರೆಯೋದಂತಂದರೆ ಈ ಥರ ಒಂದು ಸೆಲ್ನ ಬರೀತೀನಿ. ಸೊ ಇಲ್ಲಿ ನಾನು ES ಅಂತ ಬರೀತೀನಿ, ಆಮೇಲೆ ಇಂಟರ್ನಲ್ ರೆಸಿಸ್ಟೆನ್ಸ್ RS ಅಂತ ಬರೀತೀನಿ, ಓಕೆನಾ. ಸೊ ಏನಂತಂದರೆ S ಅಂತಂದರೆ ಸೀರೀಸ್ ಅಂತ, EMF ಇನ್ ಸೀರೀಸ್ ಆ್ಯಂಡ್ ಇಂಟರ್ನಲ್ ರೆಸಿಸ್ಟೆನ್ಸ್ ಇನ್ ಸೀರೀಸ್ ಅಂತ, ಓಕೆನಾ. ಸೊ ಇದನ್ನು ಪಾಯಿಂಟ್ E ಅಂತ ಕರಿತೀನಿ, ಇದನ್ನು C ಅಂತ ಕರಿತೀನಿ. ಇಲ್ಲಿ VAC ಟೋಟಲ್ ಪೊಟೆನ್ಷಿಯಲ್, ಓಕೆನಾ. ಸೊ ಇದು ಏನು ಈಕ್ವಿವೆಲೆಂಟ್ ಅಂತಂದರೆ, ಸೊ ಈ ಒಂದು ಸೆಲ್ಲು ಎಷ್ಟು EMF ಎಷ್ಟು ಇಂಟರ್ನಲ್ ರೆಸಿಸ್ಟೆನ್ಸ್ ಬರುತ್ತೋ ಅದೇ ರೀತಿ ಈ ಸೆಲ್ಲು ಎಷ್ಟು ಇಂಟರ್ನಲ್ ರೆಸಿಸ್ಟೆನ್ಸ್ ಎಷ್ಟು EMF ಬರುತ್ತೋ ಇವೆರಡು ತೆಗೆದು ಒಂದೇ ಒಂದು ಸೆಲ್ನ ಹಾಕ್ತೀನಿ. ಆ ಸೆಲ್ಲು ಕೂಡ ಇವೆರಡದು ಕಾಂಬಿನೇಷನ್ದು ಬರುತ್ತೆ, ಓಕೆನಾ. ಸೊ ಅವೆರಡು ಕಾಂಬಿನೇಷನ್ದು ಎಷ್ಟು EMF ಎಷ್ಟು ಇಂಟರ್ನಲ್ ರೆಸಿಸ್ಟೆನ್ಸ್ ಬರುತ್ತೋ ಸೊ ಅದ್ರ ಬದಲಾಗಿ ನಾನು ಒಂದೇ ಒಂದು ಸೆಲ್ನ ಹಾಕಿದ್ದೀನಿ. ಆ ಸೆಲ್ದು ಇಂಟರ್ನಲ್ ರೆಸಿಸ್ಟೆನ್ಸ್ ಆ್ಯಂಡ್ EMF ಬರುತ್ತೆ, ಓಕೆನಾ. ಸೊ ಅರ್ಥ ಆಯ್ತಾ. ಸೊ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೋಡಿ ಈಗ ಸೊ ಫ್ರಮ್ ದ ಡೆಫಿನೇಷನ್ ಆಫ್ from definition of EMF, okay. So from the definition of EMF ನಮಗೆ ಒಂದು ಫಾರ್ಮುಲಾ ಹೇಳಿದೆ ನಾನು, ಓಕೆ. ಸೊ ಜ್ಞಾಪಕ ಇದೆಯಾ. ಸೊ ಏನು ಬಂದಿತ್ತು ಹೇಳಿ ಫಾರ್ಮುಲಾ. ಸೊ E is equal to V plus IR ಅಂತ,
ಓಕೆನಾ. ಸೊ ವೆರಿ ಇಂಪಾರ್ಟೆಂಟ್ ರಿಲೇಷನ್ ಇದು. ಸೊ ಈ ಒಂದು ರಿಲೇಷನ್ ಜ್ಞಾಪಕ ನೀವು ಫ್ರಮ್ ದ ಡೆಫಿನೇಷನ್ ಆಫ್ ಇ ಎಮ್ ಎಫ್ ಇ ಇಸ್ ಈಕ್ವಲ್ ಟು ವಿ ಪ್ಲಸ್ ಐ ಆರ್. ಸೊ ಇಲ್ಲಿ ಯಾವ್ದು ಕಾನ್ಸ್ಟೆಂಟ್? ಕರೆಂಟ್ ಕಾನ್ಸ್ಟೆಂಟ್. ಸೊ ಕರೆಂಟ್ ಕಾನ್ಸ್ಟೆಂಟ್ ಆಗಿರೋದ್ರಿಂದ ನಾನು ವೋಲ್ಟೇಜ್ನ ಅಡಾಪ್ಟ್ ಮಾಡಬೇಕು. ಸೊ ವಿ ಇಸ್ ಈಕ್ವಲ್ ಟು ಸೊ ವಿ ಒನ್ ಪ್ಲಸ್ ವಿ ಟೂನ ಮಾಡಬೇಕು. ಓಕೆನಾ. ಸೊ ನೆಕ್ಸ್ಟು ಈಗ ಇಲ್ಲಿ ವೋಲ್ಟೇಜ್ಗೆ ಎಕ್ಸ್ಪ್ರೆಷನ್ ಕಂಡಿಟ್ಕೊಳ್ಳಿ. ಸೊ ಏನು ಬರುತ್ತೆ ಇಲ್ಲಿ? ಸೊ ವಿ ಇಸ್ ಈಕ್ವಲ್ ಟು ಇ ಮೈನಸ್ ಐ ಆರ್. ಓಕೆನಾ. ಸೊ ಇ ಇಸ್ ಈಕ್ವಲ್ ಟು ವಿ ಮೈನಸ್ ಐ ಆರ್ ಅಂತ ಆಯಿತು. ಓಕೆನಾ. ಸೊ ನೆಕ್ಸ್ಟು ಸೊ ಟೋಟಲ್ ಪೊಟೆನ್ಷಿಯಲ್. ಸೊ ಟೋಟಲ್ ಪೊಟೆನ್ಷಿಯಲ್ ಅಂದರೆ ಇಲ್ಲಿ ವಿ ಎಸ್ ಆಯಿತು. ಈಗ ವಿ ಒನ್ ವಿ ಟು ಕಂಡಿಡಿಬೇಕು. ಓಕೆ, ವಿ ಒನ್ನ ನಾವೇನಾದ್ರು ತೊಗೊಂಡಿದ್ದೀವಿ ವಿ ಎ ಬಿ. ಸೊ ವಿ ಎ ಬಿ ಈಸ್ ಈಕ್ವಲ್ ಟು ಇ ಒನ್ ಮೈನಸ್ ಐ ಆರ್ ಒನ್ ಅಂತ ಆಯಿತು. ಓಕೆ, ನಾನು ಇಲ್ಲಿ ಯಾಕೆ ಐಗೆ ಐ ಒನ್ ಅಂಡ್ ಐ ಟು ಅಂತ ಬರ್ದಿಲ್ಲ ಅಂತಂದರೆ ಅದು ಕಾನ್ಸ್ಟೆಂಟ್ ಆಗಿದೆ. ಸೊ ಅದೇ ರೀತಿ ಸೊ ನೆಕ್ಸ್ಟ್ ಯಾವುದು? ಸಾರಿ, ಇದು ವಿ ಎಸ್ ಎಲ್ಲ ವಿ ಎ ಬಿ. ಓಕೆ, ಸೊ ನೆಕ್ಸ್ಟು ಸೊ ವಿ ಬಿ ಸಿ. ಸೊ ವಿ ಬಿ ಸಿಗೆ ಏನು ಬರೀತೀನಿ? ಸೊ ಇ ಟು ಮೈನಸ್ ಐ ಆರ್ ಟು ಅಂತ ಆಯಿತು. ಓಕೆ, ಸೊ ಇದನ್ನು ಬೇಕಾದರೆ ಈಕ್ವೇಷನ್ 1 ಅಂದ್ಕೊಳ್ಳಿ. ಸೊ ಇದನ್ನು ಈಕ್ವೇಷನ್ 2 ಅಂತ ಅಂದ್ಕೊಳ್ಳಿ. ಓಕೆ, ಸೊ ಈಗ ಇವೆರಡನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ಟೋಟಲ್ ಪೊಟೆನ್ಷಿಯಲ್ ಅಂದರೆ ಯಾವುದು? ನಮಗೆ ಟೋಟಲ್ ಪೊಟೆನ್ಷಿಯಲ್ ಅಂದರೆ ವಿ ಎ ಸಿ. ಸೊ ವಿ ಎ ಸಿ ಇಸ್ ಈಕ್ವಲ್ ಟು ವಿ ಒನ್ ಅಂದರೆ ಏನು? ಸೊ ಐ ಒನ್ ಮೈನಸ್ ಐ ಆರ್ ಒನ್ ಅಂತ ಆಯಿತು. ಪ್ಲಸ್ ವಿ ಟು ಅಂತಂದರೆ ಇದು. ಓಕೆ, ಸೊ ಇ ಟು ಮೈನಸ್ ಐ ಆರ್ ಟು ಅಂತ ಆಯಿತು. ಓಕೆ, ಸೊ ನೆಕ್ಸ್ಟ್ ಒನ್. ಸೊ ಇಲ್ಲಿ ಸಿಂಪ್ಲಿಫೈ ಮಾಡಿ. ಸೊ ವಿ ಎ ಸಿ ಈಸ್ ಈಕ್ವಲ್ ಟು ಇ ಒನ್ನ ಹಾಗೆ ಬರದೆ ಸೊ ಈ ಟರ್ಮ್ನೆಲ್ಲ ಒಂದು ಕಡೆ ತೊಗೊತೀನಿ, ಐ ಟರ್ಮ್ಸ್ ಎಲ್ಲ ಒಂದು ಕಡೆ ತೊಗೊತೀನಿ. ಓಕೆನಾ. ಸೊ ಇ ಒನ್ ಪ್ಲಸ್ ಇ ಟು ಅಂತ ಆಯಿತು. ಸೊ ಇನ್ನು ಉಳಿಯೋದು ಯಾವುದು? ಸೊ ಮೈನಸ್ ಐ ಆರ್ ಒನ್ ಮೈನಸ್ ಐ ಆರ್ ಟು ಅಂತ ಆಯಿತು. ಓಕೆ, ಸೊ ಅದೇ ರೀತಿ ಸಿಂಪ್ಲಿಫೈ ಮಾಡಿ. ಸೊ ವಿ ಎ ಸಿ ಈಸ್ ಈಕ್ವಲ್ ಟು ಸೊ ಇ ಒನ್ ಪ್ಲಸ್ ಇ ಟು. ಸೊ ಇಲ್ಲಿ ಮೈನಸ್ ಐನ ಕಾಮನ್ ತೆಗಿತೀನಿ. ಸೊ ಮೈನಸ್ ಐನ ಕಾಮನ್ ತೆಗೆದ್ರೆ ಸೊ ಇನ್ನು ಉಳಿಯೋದು ಏನು ಉಳಿಯುತ್ತೆ ನಮಗೆ? ಸೊ ಆರ್ ಒನ್ ಮೈನಸ್ ಆರ್ ಟು ಅಂತ ಆಯಿತು. ಓಕೆನಾ. ಸೊ ಇದನ್ನು ಈಕ್ವೇಷನ್ನ 3 ಅಂತ ಕನ್ಸಿಡರ್ ಮಾಡ್ತೀನಿ. ಓಕೆನಾ. ಸೊ ನೆಕ್ಸ್ಟ್ ಈಗ ಈ ಡಯಾಗ್ರಾಮ್ಗೆ. ಸೊ ಈ ಡಯಾಗ್ರಾಮ್ಗೆ ನಾವು ಈ ಎಕ್ಸ್ಪ್ರೆಷನ್ ಬರೀಬೇಕು. ಸೊ ಏನಾಗುತ್ತೆ ಅದಕ್ಕೆ? ಸೊ ವಿ ಎ ಸಿ. ಸೊ ವಿ ಎ ಸಿ ಈಸ್ ಈಕ್ವಲ್ ಟು ಸೊ ವಿ ಎ ಸಿ ಈಸ್ ಈಕ್ವಲ್ ಟು ಇಲ್ಲಿ ಈ ಜಾಗದಲ್ಲಿ ನಾವೇನು ತೊಗೊಂಡಿದ್ದೀವಿ ಅಲ್ಲಿ ಇ ಎಸ್ ಮೈನಸ್ ಐ ಆರ್ ಎಸ್ ಅಂತ ಕನ್ಸಿಡರ್ ಮಾಡಿದ್ವಿ. ಕರೆಕ್ಟಾ? ಸೊ ಇದನ್ನು ಈಕ್ವೇಷನ್ 4 ಅಂತ ಕನ್ಸಿಡರ್ ಮಾಡಿ. ಈಗ ಕಂಪೇರ್ ಮಾಡಿ. ಸೊ ಕಂಪೇರ್ ಈಕ್ವೇಷನ್ 3 and 4. ಓಕೆನಾ. ಈಕ್ವೇಷನ್ 3 and 4ನ ಕಂಪೇರ್ ಮಾಡಿ. ಇ ಎಸ್ ಜಾಗದಲ್ಲಿ ಏನಿದೆ ನಮಗೆ ಇ ಒನ್ ಪ್ಲಸ್ ಇ ಟು ಆ್ಯಂಡ್ ಆರ್ ಎಸ್ ಜಾಗದಲ್ಲಿ ಏನಿದೆ ಆರ್ ಒನ್ ಮೈನಸ್ ಆರ್ ಟು. ಓಕೆನಾ. ಸೊ ಈಗ ಕಂಪೇರ್ ಮಾಡಿ ಬರೀರಿ. ಓಕೆನಾ. ಸೊ ಇ ಎಸ್ ಜಾಗದಲ್ಲಿ ಏನು ಬಂದಿತ್ತು ನಮಗೆ? ಸೊ ಇ ಎಸ್ ಈಸ್ ಈಕ್ವಲ್ ಟು ಇ ಒನ್ ಪ್ಲಸ್ ಇ ಟು. ಅದೇ ರೀತಿ ಸೊ ಆರ್ ಎಸ್ ಜಾಗದಲ್ಲಿ ನಮಗೆ ಸೊ ಆರ್ ಒನ್ ಮೈನಸ್ ಆರ್ ಟು ಅಂತ ಆಯಿತು. ಓಕೆನಾ. ಸೊ ಇದನ್ನು ಬೇಕಾದರೆ ಈ ಈಕ್ವಿವಲೆಂಟ್ ಅಂತ ಬರೀಬೋದು. ಸೊ ಈ ಈಕ್ವಿವಲೆಂಟ್ ಈಸ್ ಈಕ್ವಲ್ ಟು ಇ ಒನ್ ಪ್ಲಸ್ ಇ ಟು ಆ್ಯಂಡ್ ಆರ್ ಈಕ್ವಿವಲೆಂಟ್ ಈಸ್ ಈಕ್ವಲ್ ಟು ಸೊ ಆರ್ ಒನ್ ಮೈನಸ್ ಆರ್ ಟು ಅಂತ ಆಯಿತು. ಓಕೆನಾ. ಸೊ ನೆಕ್ಸ್ಟು ನಾವು ಸೆಲ್ಸ್ ಇನ್ ಪ್ಯಾರಲಲ್ ಆಗಿ ನೋಡೋಣ. ಓಕೆನಾ. ಸೊ ದಿಸ್ ಈಸ್ ಆ್ಯಕ್ಚುಲಿ ಮೈನಸ್ ಐ ಕಾಮನ್ ತೆಗೆದ್ರೆ ದಿಸ್ ಒನ್ ಈಸ್ ಪ್ಲಸ್. ಸಾರಿ, ಸೊ ದಿಸ್ ಒನ್ ಈಸ್ ಪ್ಲಸ್. ಸೊ ನೆಕ್ಸ್ಟು ಸೆಲ್ಸ್ ಇನ್ ಪ್ಯಾರಲಲ್ ಬಗ್ಗೆ ನೋಡೋಣ. ಓಕೆನಾ.